ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ನಾವು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಮಾರ್ವಾಡಿಗಳು ಮಹಾಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಪೂಜೆ ಮಾಡ್ಕೊತಾರೆ, ಈ 6 ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಏನು ಮಾಡ್ತಾರೆ, ಮಹಾಲಕ್ಷ್ಮಿ ಮುಂದೆ ಇಟ್ಟು ಯಾವ ರೀತಿಯಾಗಿ ಪೂಜೆ ಮಾಡ್ಕೊತಾರೆ, ಯಾವ ಮಂತ್ರವನ್ನು ಹೇಳ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ವಾಡಿಗಳೆಲ್ಲರೂ ನೋಡಿ ಶ್ರೀಮಂತರಿರ್ತಾರೆ, ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಯಾರೂ ಅವ್ರ ಕೆಲ್ಸಕ್ಕೆ ಹೋಗಲ್ಲ, ಎಲ್ಲರೂ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರ ಥರ ನಾವು ಕೂಡ ಶ್ರೀಮಂತರಾಗಬೇಕು, ನಾವು ಕೂಡ ಹಣವಂತರಾಗಬೇಕು ಅಂದರೆ ಆ 6 ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆಯನ್ನು ಮಾಡೋದು, ಮಂತ್ರಗಳನ್ನು ಹೇಳ್ಕೊಡೋದು. ಈ ರೀತಿಯಾಗಿ ಅವರು ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆಯ ದಿನಗಳು, ಹುಣ್ಣಿಮೆಯ ದಿನಗಳಲ್ಲಿ ತುಂಬಾ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು, ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ 12ನೇ ತಾರೀಕು ಬುಧವಾರ ನಮಗೆ ಬೆಳಗಿನ ಜಾವನೇ 1:53 ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಇನ್ನು ಮುಕ್ತಾಯ ಆಗೋದು ಅದೇ ದಿನವೇ, ಅಂದರೆ 12ನೇ ತಾರೀಕಿಗೆ ನಮಗೆ ರಾತ್ರಿ 11:06 ಮುಕ್ತಾಯ ಆಗುತ್ತೆ. ಅಂದರೆ ಬೆಳಗಿನ ಜಾವ 1:53 ಪ್ರಾರಂಭ ಆಗಿ ರಾತ್ರಿ 11:06 ಅಂದರೆ ಈ ಸಾರಿ ನಮಗೆ ಅಮಾವಾಸ್ಯೆ ಒಂದೇ ದಿನ ಬಂದಿದೆ. ಹಾಗಾಗಿ ಬುಧವಾರ 12ನೇ ತಾರೀಕು ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗತ್ತೆ. ಅದರಲ್ಲೂ ಸಂಜೆ ಸಮಯ, ಗೋಧೂಳಿ ಸಮಯದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗಾಗಿ 6:30ಯಿಂದ 8:30 ಗೋಧೂಳಿ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು, ಯಾವ ವಸ್ತುಗಳನ್ನು ನಾವು ಗಟ್ಟಿ ಕಟ್ಟಿ ನಾವು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆಯ ದಿನ ಆದಷ್ಟು ಶಕ್ತಿ ದೇವಸ್ಥಾನಗಳಿಗೆ ಹೋಗಿ, ಅಂದರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಬೇಕು. ಮಾರಮ್ಮ ಆಗ್ಬೋದು, ಬನಶಂಕರಮ್ಮ ಆಗ್ಬೋದು, ಪ್ರತ್ಯಂಗಿರಾ ದೇವಿ ಆಗ್ಬೋದು, ವಾರಾಹಿ ದೇವಿ ದೇವಸ್ಥಾನ ಆಗ್ಬೋದು, ಈ ರೀತಿಯಾಗಿ ಶಕ್ತಿಯುತ ದೇವಸ್ಥಾನಗಳಿಗೆ ಅಮಾವಾಸ್ಯೆಯ ದಿನ ಹೋಗಬೇಕಾಗತ್ತೆ. ಅಲ್ಲಿ ಹೋಗಿ ನಿಂಬೆ ಹಣ್ಣನ್ನು ದೃಷ್ಟಿ ತೆಗೆದು ನೀವು ಅಲ್ಲಿ ತ್ರಿಶೂಲ ಇಟ್ಟಿರ್ತಾರೆ ಅದಕ್ಕೆ ಚುಚ್ಚೋದು. ಇನ್ನು ಮನೆಯಲ್ಲೂ ಕೂಡ ಆ ದಿನ ಸಂಜೆ ನೀವು ನಿಂಬೆ ಹಣ್ಣನ್ನು ದೃಷ್ಟಿ ತೆಗೆದು, ಮನೆಗೂ ಅಷ್ಟೇ ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆದು ಕಟ್ ಮಾಡಿ 2 ಸೈಡ್ಗಳಲ್ಲಿ ಇಡೋದಾಗಲಿ. ಈ ದಿನ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಮನೆ ಒರೆಸೋದಾಗಲಿ. ಇನ್ನು ಈ ದಿನವೇ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಬಾಗಿಲ ಹತ್ತಿರ 2 ಕಡೆ ದೀಪಗಳನ್ನು ಹಚ್ಚೋದು, ತುಳಸಿ ಗಿಡದ ಮುಂದೆ ದೀಪ ಹಚ್ಚೋದು, ಹಾಗೆಯೇ ಮಹಾಲಕ್ಷ್ಮಿಯನ್ನು ಈ ದಿನ ಪೂಜೆ ಮಾಡ್ಕೊಬೇಕಾಗತ್ತೆ. ಇನ್ನು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಅನ್ನೋದಾದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ಕೊಬೇಕಾಗತ್ತೆ. ಈ ದಿನ ಸಿಹಿ ಪದಾರ್ಥ ಯಾವುದಾದ್ರೂ ಪರವಾಗಿಲ್ಲ, ಪಾಯಸ ಆಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದು ಸಿಹಿ ತಿಂಡಿ ಇರುತ್ತೋ ಅದನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ. ಇನ್ನು ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ಮಹಾಲಕ್ಷ್ಮಿಯ ಮುಂದೆ ಒಂದು ತಟ್ಟೆಯನ್ನು ಇಡಿ, ತಟ್ಟೆ ಮುಂದೆ ಒಂದು ಕೆಂಪು ಬಟ್ಟೆ, ಅಂದರೆ ಹೊಸ ಬಟ್ಟೆನೇ ಆಗಿರಬೇಕು, ಇದು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರುವಂಥ ಬಟ್ಟೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೋಸ್ಕರ ನೀವು 1 ಮೀಟ್ರು ಅಥವಾ 2 ಮೀಟ್ರು ಹೊಸ ಕಾಟನ್ ಬಟ್ಟೆಯನ್ನು ತೊಗೊಂಬಂದು ಇಟ್ಕೊಳ್ಳಿ. ಇದು ನಾವು ಈ ರೀತಿಯಾಗಿ ಹೇಳುವಂಥ ಎಲ್ಲ ರೆಮಿಡೀಸ್ಗೂ ಇದು ಉಪಯೋಗ ಆಗುತ್ತೆ. ಹಾಗಾಗಿ ಹೊಸದೊಂದು ಕೆಂಪು ಬಟ್ಟೆಯನ್ನು ತೊಗೊಂಬಂದು ಇಟ್ಕೊಂಡಿರಬೇಕಾಗತ್ತೆ. ಅದನ್ನು ಸ್ವಲ್ಪ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಳಿ. ತುಂಬ ದೊಡ್ಡ ಬಟ್ಟೆ ಬೇಕು ಅಂತಿಲ್ಲ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕೆಂಪು ಬಟ್ಟೆಯ ಮೇಲೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಇಲ್ಲ ಅಂತ ತಿಳಿಸ್ತಾ ಇದ್ದೀನಿ. ಒಂದು ಗೋಲ್ಡ್ ಕಾಯಿನ್, 5 ರೂಪೀಸ್ ಕಾಯಿನ್ ಬೇಕಾಗತ್ತೆ. ಅದ್ರ ಜೊತೆ 5 ಚೆನ್ನಾಗಿರುವಂಥ ಗ್ರೀನ್ ಕಲರ್ ಇರುವಂಥ ಏಲಕ್ಕಿಕಾಯಿ ಬೇಕು. ಇನ್ನು 5 ಗೋಮತಿ ಚಕ್ರ ಬೇಕಾಗತ್ತೆ. ಇನ್ನು 5 ಗುಲಗಂಜಿ, ಬಿಳಿ ಗುಲಗಂಜಿ ಬೇಕಾಗತ್ತೆ. ಇನ್ನು ಯೆಲ್ಲೋ ಕಲರ್ ಇರುವಂಥ ಕವಡೆ, ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಇದರಲ್ಲಿ ಕವಡೆ ಬಿಳಿದು ಸಿಗುತ್ತೆ, ಆದರೆ ನೀವು ಯೆಲ್ಲೋ ಕಲರ್ ಇರುವಂಥ 5 ಕವಡೆಗಳನ್ನು ತೊಗೊಬೇಕಾಗತ್ತೆ. ಇನ್ನು ಅದ್ರ ಜೊತೆ ಮಹಾಲಕ್ಷ್ಮಿಗೆ ತುಂಬಾ ಅತ್ಯಂತ ಪ್ರಿಯವಾದ ವಸ್ತು ಕಮಲದ ಬೀಜ. ಹಾಗಾಗಿ ಈ ಕಮಲದ ಬೀಜನೂ 5 ತೊಗೊಬೇಕಾಗತ್ತೆ. ಇಷ್ಟು ವಸ್ತುಗಳನ್ನು ನೀವು ಕೆಂಪು ಬಟ್ಟೆಯ ಮೇಲೆ ಒಂದು ತಟ್ಟೆ ಇಟ್ಟು, ತಟ್ಟೆ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಈ ವಸ್ತುಗಳನ್ನು ಇಟ್ಟು, ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ನಂತರ ಈ ರೀತಿಯಾಗಿ ಗಂಟು ಕಟ್ಟಬೇಕಾಗತ್ತೆ. ಅಂದರೆ ಬಟ್ಟೆಯಲ್ಲೇ ನೀವು ಗಂಟು ಕಟ್ಟಿ, ಇದಕ್ಕೇನು ಎಕ್ಸ್ಟ್ರಾ ದಾರ ಬೇಕು ಅಂತ ಇಲ್ಲ,
ದಾರ ಚಿಕ್ಕದು ಬಟ್ಟೆ ಇತ್ತು ಅಂದರೆ ಆಗ ಕೆಂಪು ದಾರದಲ್ಲಿ ಕಟ್ಟಿ, ಇಲ್ಲ ಅಂತಂದರೆ ಒಂದು ಕೊನೆಯನ್ನು ತಗೊಂಡು ಅದರಲ್ಲೂ ಕೂಡ ಗಂಟನ್ನು ಕಟ್ಟಬಹುದು. ಕಟ್ಟಿ ಮಹಾಲಕ್ಷ್ಮಿ ಮುಂದೆ ಇಡಬೇಕಾಗತ್ತೆ. ಅಂದರೆ ಮಹಾಲಕ್ಷ್ಮಿ ಫೋಟೋ ಇರುತ್ತಲ್ಲ, ಫೋಟೋ ಮುಂದೆ ಇಟ್ಟು ಇದಕ್ಕೂ ಕೂಡ ಗಂಟು ಕಟ್ಟಿದ್ದಾದಮೇಲೆ ಗಂಟಿಗೂ ಕೂಡ ನೀವು ಅರಿಶಿನ ಕುಂಕುಮ ಒಂದು ಕೆಂಪು ಹೂವನ್ನು ಇಟ್ಟು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಪೂಜೆಯನ್ನು ಮಾಡಿ ನಂತರ ಈ ಮಂತ್ರವನ್ನು ಆದಷ್ಟು 108 ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು. ಮಹಾಲಕ್ಷ್ಮಿ ಮಂತ್ರ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. 2 ಮಂತ್ರದಲ್ಲಿ ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ಮಂತ್ರನ ಹೇಳ್ಕೊಬೋದು, ಅಥವಾ 2 ಮಂತ್ರ ಕೂಡ ಹೇಳ್ಕೊಬೋದು. ಮಹಾಲಕ್ಷ್ಮಿ ಮಂತ್ರ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಅಥವಾ ಲಕ್ಷ್ಮೀ ಬೀಜ ಮಂತ್ರ ಇದೆ, ಓಂ ಹ್ರೀಂ ಶ್ರೀಂ ಲಕ್ಷ್ಮ್ಯಭ್ಯೋ ನಮಃ ಅಂತ ಈ ಮಂತ್ರ ಕೂಡ ಹೇಳ್ಕೊಬೋದು. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಅಥವಾ ಓಂ ಹ್ರೀಂ ಶ್ರೀಂ ಲಕ್ಷ್ಮ್ಯಭ್ಯೋ ನಮಃ ಅಂತ ಹೇಳಿ ನೀವು 108 ಸಾರಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ಇದಕ್ಕೂ ಕೂಡ ಕಡ್ಡಿ ಕರ್ಪೂರದಿಂದ ನೀವು ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡಿ ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋದು ಅಥವಾ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದು, ಈ ರೀತಿಯಾಗಿ ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ. ನಂತರ ಏನು ಮಾಡಬೇಕು ಈ ಗಂಟನ್ನು ಅಂದರೆ, ನೀವು ಅದೇ ದಿನ ರಾತ್ರಿ 11 ಗಂಟೆ ಒಳಗಡೆ ನೀವು ಇನ್ನೇನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ನೀವು ಇದನ್ನು ತೊಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಏನು ಪ್ರಯೋಜನ ಇದೆ ಅನ್ನೋದಾದರೆ, ನಮ್ಮ ಮನೆಯಲ್ಲಿ ದುಡ್ಡು ನಿಲ್ತಾನೇ ಇಲ್ಲ ಅನ್ನೋರು ದುಡ್ಡು ನಿಲ್ಲೋದಕ್ಕೆ ಶುರುವಾಗುತ್ತೆ. ಇನ್ನು ನಮಗೆ ಯಾವುದೋ ಕಾರಣದಿಂದ ದುಡ್ಡು ಬರೀ ಖರ್ಚಾಗ್ತಾನೇ ಇದೆ, ಬರ್ತಾನೆ ಇಲ್ಲ ಅನ್ನೋರು ಕೂಡ ನಿಮ್ಮ ಮನೆಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಸ್ಯಾಲ್ರಿ ಜಾಸ್ತಿ ಆಗೋದಾಗಲಿ, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಬಿಸ್ನೆಸ್ ಚೆನ್ನಾಗಾಗೋದಾಗಲಿ, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ಲೋದಕ್ಕೆ ಶುರು ಆಗುತ್ತೆ. ಏಕೆಂದರೆ ಮಾರ್ವಾಡಿಗಳು ಕೂಡ ನೋಡಿ ಇದೇ ರೀತಿಯಾಗಿ ರಾತ್ರಿಯ ಸಮಯದಲ್ಲಿ ಮಾರ್ವಾಡಿಗಳು ಅಮಾವಾಸ್ಯೆಯ ದಿನ ನೋಡಿ ಅಂಗಡಿಗಳ ಪೂಜೆ ಮಾಡ್ಕೊಳ್ಳೋದಾಗಲಿ ಅಥವಾ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದು ತುಂಬಾ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊತಾರೆ. ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಇಟ್ಟು ಪೂಜೆಗಳನ್ನ ಮಾಡ್ಕೊಳ್ಳೋದು, ಮಂತ್ರಗಳನ್ನು ಹೇಳೋದು. ಈ ದಿನ ಸುಗಂಧಭರಿತ ಹೂಗಳನ್ನು ಮಹಾಲಕ್ಷ್ಮಿಗೆ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳೋದು, ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಅವರು ಯಾವಾಗಲೂ ಶ್ರೀಮಂತರಾಗಿರ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಈ ರೀತಿಯಾಗಿ ಶ್ರೀಮಂತರಾಗಬೇಕು ಅನ್ನೋರಾದರೆ ಅಮಾವಾಸ್ಯೆಯ ದಿನ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು 6:30ಯಿಂದ 8:30 ಒಳಗಡೆ ಪೂಜೆಯನ್ನು ಮಾಡ್ಕೊಳ್ಳಿ. ಇನ್ನು ರಾತ್ರಿ 11 ಗಂಟೆ 6 ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯ ಆಗುತ್ತೆ. ಹಾಗಾಗಿ ಅಷ್ಟರ ಒಳಗಡೆ ಅಂದರೆ 11 ಗಂಟೆ ಒಳಗಡೆ ನೀವು ತೆಗೆದು ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡಿ. ಎಷ್ಟು ಗಂಟೆ ಆದರೂ ಪರವಾಗಿಲ್ಲ, ನೀವು 10 ಗಂಟೆಗೆ ಮಲಗ್ತೀರಾ 10 ಗಂಟೆಗೆ ತೊಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು. ಇನ್ನು ವ್ಯಾಪಾರ ಮಾಡ್ತಿದ್ದೀರಾ ಅಂದರೆ ವ್ಯಾಪಾರ ಜಾಗದಲ್ಲೂ ಕೂಡ ಇದನ್ನು ಇಡ್ಬೋದು ಸ್ನೇಹಿತರೆ. ಹಾಗಾಗಿ ವ್ಯಾಪಾರ ಕೂಡ ತುಂಬ ಚೆನ್ನಾಗಾಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಈ ಸಾರಿ ಬಂದಿರುವಂಥ ಅಮಾವಾಸ್ಯೆಯನ್ನು ಎಲ್ಲರೂ ಪೂಜೆಯನ್ನು ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ನಾವು ಕೂಡ ಶ್ರೀಮಂತರಾಗೋಣ, ಆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಈಗ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಂಟನ್ನು ಏನು ಮಾಡಬೇಕು, ಎಷ್ಟು ದಿನಗಳ ಕಾಲ ಇರಬೇಕು ಅನ್ನೋದಾದರೆ ಎಷ್ಟು ದಿನದ ಕಾಲ ಬೇಕಾದರೂ ಇರ್ಬೋದು ಸ್ನೇಹಿತರೆ. ನಿಮ್ಗೆ ಇದರಲ್ಲಿ ಕೆಡುವಂಥ ವಸ್ತು ಯಾವುದೂ ಇಲ್ಲ. ನೀವೊಂದು 6 ತಿಂಗಳು 1 ವರ್ಷ ಗಟ್ಟಲೆ ಕೂಡ ನೀವು ಇದನ್ನು ಕ್ಯಾಶ್ ಬಾಕ್ಸಲ್ಲೇ ಇಟ್ಕೊಬೋದು, ಏನೂ ಆಗಲ್ಲ. ಅಕಸ್ಮಾತ್ ನಾನು ಇಟ್ಟು ಮತ್ತೆ ನಾನು ತೆಗೆದು ಪೂಜೆ ಮಾಡ್ಬೋದಾ ಅಂದರೆ ನೀವು ಅಮಾವಾಸ್ಯೆಗೆ ತೆಗೆದು ಪೂಜೆ ಮಾಡಿ ಮತ್ತೆ ನೀವು ಈಗ ಕ್ಯಾಶ್ ಬಾಕ್ಸಲ್ಲೇ ಇಡ್ಬೋದಾಗತ್ತೆ. ಈ ರೀತಿಯಾಗಿ ಇಡ್ತಾ ಬನ್ನಿ, ಚೇಂಜಸ್ ನೀವೇ ನೋಡಿ.